ಏನಂತಂದ್ರೆ ಅದೇ ಸೂರಜ್ ಅವ್ರ ಜೊತೆ ಒಂದು ಫ್ರೆಂಡ್ಶಿಪ್ ಆಯ್ತು. ಬಟ್ ಅಲ್ಲೂ ಕೂಡ ಕೆಲವೊಂದೊಂದ್ಸಲ ಅಂದ್ರೆ ನಿಮ್ಗೆ ಅದು ಗೊತ್ತಾಗ್ದೇನೋ ಏನೋ ಬಿಟ್ಕೊಟ್ಬಿಟ್ರಿ ಒಂದ್ 2-3 ಸಲ. ಅಂದ್ರೆ ಅವ್ರು ಮಾತ್ರ ಎಲ್ಲೂ ಬಿಟ್ಕೊಟ್ಟಿರ್ಲಿಲ್ಲ ಯಾವುದೇ ಪಾಯಿಂಟ್ ಅಲ್ಲೂ ಕೂಡ. ಅದನ್ನ ಸುದೀಪ್ ಸರ್ ಕೂಡ ಹೇಳಿದ್ರು, ಅವ್ರು ಬಿಟ್ಕೊಡ್ಲಿಲ್ಲ ಬಟ್ ನೀವು ಬಿಟ್ಕೊಟ್ರಿ ಅಂತ. ಯಾಕೆ ಬಿಟ್ಕೊಟ್ರಿ ಅಂತ. ಮತ್ತೆ ಈವನ್ ವೀಕೆಂಡ್ ಎಪಿಸೋಡ್ ಕೂಡ ಏನೋ ಒಂದು ವಿಷಯ ಬಂದಾಗ ಅವ್ರು ನಿಮ್ಮ ಅಂದ್ರೆ ಇಲ್ಲ ಅವರಿಂದ ನನ್ಗೇನೋ ಆಗಿಲ್ಲ ಸಮಸ್ಯೆ ಅಂತ ಹೇಳ್ತಾರೆ, ಬಟ್ ನೀವು ಆ ಮಾತು ಹೇಳೋದೇ ಇಲ್ಲ, ನಿಮ್ದು ಪರವಾಗಿ ಮಾತ್ರ ಮಾತಾಡ್ತೀರಾ. ಯಾಕೆ ಹಂಗಾಯ್ತು ಅಂತ, ಯಾಕಷ್ಟು ಸೆಲ್ಫಿಶ್ ಆದ್ರಿ? ನೋ ನಾನು ಸೆಲ್ಫಿಶ್ ಆಗಿಲ್ಲ ಅಲ್ಲಿ. ಬಟ್ ಸೂರಜ್ ಅದಾದ್ಮೇಲೆ ಬಂದು ನಾನು ಸೂರಜ್ಗೆ ಹೋಗಿ ಸಾರಿ ಕೇಳ್ತೀನಿ. ಸಿ ಯಾವಾಗಲೂ ಲೈಕ್ ನನಗೇನೋ ಹೇಳಿದಾಗ ನಾನು ಅದನ್ನ ಫಸ್ಟ್ ಕ್ಲಾರಿಟಿ ಕೊಟ್ಬಿಡೋಣ ಅಂತ ಮಾತಾಡ್ತೀನಿ, ಅದಾದ್ಮೇಲೆ ನಾನು ಮಾತಾಡ್ತೀನಿ. ಬಟ್ ಅದೇ ಅಲ್ಲಿ ಪ್ರಾಬ್ಲಮ್ ಆಗಿದ್ದು. ಸೂರಜ್ಗೆ ನಾನು ಸಾರಿ ಕೇಳಿದಾಗಲೂ ಸೂರಜ್ ಹೇಳ್ತಾನೆ, ನನಗೆ ಗೊತ್ತು ನೀನೇನು ಅನ್ಕೊಂಡು, ನಿನಗೇನೋ ಹೇಳಿದಾಗ ನೀನು ಅದ್ರ ಬಗ್ಗೆ ಮಾತಾಡಿ ಮುಗಿಸ್ಬಿಡೋಣ ಅಂತ ಹೇಳ್ತೀಯ, ನನ್ನ ಲಾಸ್ಟಲ್ಲಿ ಹೇಳಬೇಕು ಅನ್ಕೊಂಡಿರ್ತೀಯ, ಬಿಡು ಡೋಂಟ್ ವರಿ, ಐ ನೋ ಯು. ಅವ್ನು ಯಾವಾಗಲೂ ಹೇಳ್ತಾನೆ ಐ ನೋಸ್ ಯು ಅಂತ ಯಾವಾಗಲೂ ಹೇಳ್ತಿರ್ತಾನೆ. ಸೊ ಹಂಗೆ ಹೇಳ್ಬಿಟ್ಟು ನನಗೆ ಒಂದು ಸಮಾಧಾನ ಮಾಡೋದು ಉಂಟು. ಬಟ್ ಬಿಟ್ಕೊಟ್ಟೆ ಅಂತ ಅಲ್ಲ, ಯಾವತ್ತೂ ಸೂರಜಿಂದ ನನ್ನ ಆಟ ಎಫೆಕ್ಟ್ ಆಗಿಲ್ಲ, ನನ್ನಿಂದ ಸೂರಜ್ ಆಟ ಯಾವತ್ತೂ ಎಫೆಕ್ಟ್ ಆಗಿಲ್ಲ.